ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಸ್ ವ್ಲಾಗ್ಸ್. ಸೊ ಈ ವ್ಲಾಗ್ ಬಂದು ನಾವು ಚಿಕ್ಕಪೇಟೆಗೆ ಬಂದಿದ್ದೀವಿ ಥರ್ಸ್ಡೇದು. ಆ್ಯಂಡ್ ಸಂಜೆ ಸ್ವಲ್ಪ ವರಲಕ್ಷ್ಮಿ ಹಬ್ಬ ಅಲ್ವಾ, ಸೊ ಒಂದೊಂದೇ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ಚಿಕ್ಕಪೇಟೆಗೆ ಬಂದ್ವಿ. ಸೊ ಹಾಗೆ ಬರ್ತಾ ಇಲ್ಲಿ ಲೈಟ್ ಬೇಕಾಗಿತ್ತು ನಮಗೆ, ಫೋಕಸ್ ಲೈಟ್. ಸೊ ಅದಕ್ಕೋಸ್ಕರ ಫೋಕಸ್ ಲೈಟ್ ತೊಗೊಳ್ಳುವಾಗ ಇದೆಲ್ಲ ಡಿಸೈನ್ಸ್ ಇತ್ತು, ನನಗೆ ಇಷ್ಟ ಆಯಿತು. ಆ್ಯಂಡ್ ಹಾಗೆ ಸೊ ಎಲ್ಲ ಕಡೆ ಫುಲ್ ಜನ ಜಾಸ್ತಿ ಇದ್ದರು ಆ್ಯಕ್ಚುಲಿ ಇವತ್ತು. ಟಯರ್ಡ್ ಆಗೋಯಿತು. ಸೊ ಅದಾದಮೇಲೆ ನನಗೆ ಲೀಫು ಥರ ಹ್ಯಾಂಗಿಂಗ್ ಇತ್ತು. ಸೊ ಇದು ಲಕ್ಷ್ಮಿ ಹಬ್ಬ, ಲಕ್ಷ್ಮಿ ಕುಣಿಸುವಾಗ ಬ್ಯಾಕ್ಗ್ರೌಂಡ್ಗೆ ಚೆನ್ನಾಗಿರುತ್ತೆ ಅಂತ ದೊಡ್ಡದು ಬಂದು 600 ಅಬವ್ ಹೇಳ್ತಿದ್ದಾರೆ. ಸೊ ಚಿಕ್ಕದು ಬಂದು ನಾನು 500 ಹೇಳಿದ್ರು. ಸೊ ಲಾಸ್ಟ್ ಪ್ರೈಸ್ ಮಾಡ್ಕೊಂಡು ನಾನು ತೊಗೊಂಡೆ ಇದನ್ನು ನಾನು ಹೇಳ್ತೀನಿ ಲಾಸ್ಟಲ್ಲಿ ಎಷ್ಟು ಪ್ರೈಸಿಗೆ ತೊಗೊಂಡೆ ಅಂತ. ಸೊ ಇದೊಂಥರ ಚೆನ್ನಾಗಿದೆ, ಫುಲ್ ಕಂಪ್ಲೀಟ್ಲಿ ಲೈಟಿಂಗ್ ಸೆಟ್ ನೋಡಿ. ಈ ಥರ ಸ್ಪ್ಲಿಟ್ ಮಾಡ್ಬೋದು, ಸಪ್ರೇಟಾಗಿ ಅದನ್ನು ಲೈನ್ ಮಾಡ್ಬೋದು. ಸೊ ಹಾಗೆಲ್ಲ ತೊಗೊಂಡು ಮನೆಗೆ ಬರ್ತಾ ಫುಲ್ಲು ಮೋಡ ಮುಚ್ಚಿತ್ತು, ಭಯಂಕರ ಮಳೆ ಬರೋ ಥರ ಅನಿಸ್ತು. ಸೊ ಇದು ಶುಕ್ರವಾರ ಬೆಳಗ್ಗೆ ವ್ಲಾಗ್ ಆಗಿರುತ್ತೆ ಕಂಟಿನ್ಯೂಷನ್. ಸೊ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸೊ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಒಂದೇ ಸತಿ ಎಲ್ಲ ಕೆಲಸ ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ಪೂಜೆನೂ ಮುಗೀತು. ಅದಾದಮೇಲೆ ಸ್ವಲ್ಪ ಕೋಸಂಬರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ನೆನೆಸಿ ಇಟ್ಬಿಡ್ತಾಯಿದ್ದೀನಿ. ಸೊ ನೆನೆಸ್ಬಿಟ್ಟು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ನಾನು ಮಗ ಇಬ್ಬರು ದೇವಸ್ಥಾನಕ್ಕೆ ಹೊರಟಿದ್ವಿ. ಸೊ ಹಂಗೆ ಅವನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಡ್ರಾಪ್ ಮಾಡಿಬಿಟ್ಟು ಬರ್ತಾ ಹಂಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹೊರಟಿದ್ದೆ. ಸೊ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಬೇಕಾಗಿತ್ತು. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೊಳಕ್ಕೆ ಟ್ರೈ ಮಾಡಿದೆ, ಬೇಗ ಇದ್ರೂ ಟೈಮ್ ಮಾತ್ರ ಬೇಗ ಹೋಗ್ತಿತ್ತು. ಸೊ ಆಲ್ಮೋಸ್ಟ್ ಇವಾಗ ಒಂದು 7 o'clock ಆಯಿತು, 7:30 ಆಗ್ತಾ ಇದ್ದಾಗ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬರಬೇಕು ಅಂತ ಹೇಳಿ ಸೊ ಉತ್ತ ಕಾಲು ಹಾಕ್ಬಿಟ್ಟು ಬರೋಣ ಅಂತ ಹೇಳಿ ಹೋದ್ವಿ. ಬಟ್ ಇವಾಗೆಲ್ಲ ಮುಂಚೆ ಥರ ಉತ್ತ ಎಲ್ಲ ಇಲ್ಲ. ಸೊ ಇಲ್ಲೇ ನಾವು ಪೂಜೆ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ಶುಕ್ರವಾರ ಕೂಡ ಬೇರೆ ಅಲ್ವಾ, ಸೊ ಒಂದೇ ಸತಿ ಪೂಜೆ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಇವತ್ತಿನ ನಾಗ ಪಂಚಮಿ ದಿನ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ. ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿಬಿಟ್ಟು ಪೂಜೆ ಮುಗಿಸ್ಕೊಂಡು ಬಂದೆ. ಆನ್ ದಿ ವೇ ಹಾಗೆ ಮಗನೂ ಕೂಡ ಟೈಮ್ ಆಯಿತು, ಬೆಲ್ ಹೊಡಿಯೋ ಟೈಮ್ ಇದೆ ಇವಾಗ ಅಂದ್ಬಿಟ್ಟು ಬೇಗ ಕರ್ಕೊಂಬಂದು ಬಿಟ್ಬಿಟ್ಟೆ. ಸೊ ಅವನು ಹೊರಟ ಸ್ಕೂಲ್ಗೆ. ಹಾಗೆ ತರಕಾರಿನ ತೊಗೊಳ್ಳೋಣ ಮಧ್ಯಾಹ್ನಕ್ಕೆ ಊಟಕ್ಕೆ, ಅವ್ನಿಗೂ ಬಾಕ್ಸ್ ಕೊಡಬೇಕು ಅಂತ ಹೇಳಿಬಿಟ್ಟು ಬೀನ್ಸು ಬಟಾಣಿ ಎಲ್ಲ ತೊಗೊಂಡೆ. ಕ್ಯಾರೆಟು ಬೀನ್ಸು ಪಲಾವ್ ಮಾಡೋ ಪ್ಲ್ಯಾನ್ ಇತ್ತು ಇವತ್ತು. ಸೊ ಇದಕ್ಕೆ ನಾನು ಪೇಸ್ಟ್ ಮಾಡ್ಕೊಳ್ತೀನಿ ಫಸ್ಟು. ಯಾವಾಗೂ ನಾನು ರೆಗ್ಯುಲರ್ ಮಾಡೋದೇ ಹೀಗೇ, ಬಟ್ ತುಂಬ ಟೇಸ್ಟ್ ಇರುತ್ತೆ. ನಾನು ಇದಕ್ಕೆ ಮುಂಚೆನೇ ಒಂದು ಸತಿ ಅಪ್ಲೋಡ್ ಮಾಡಿದ್ದೆ ಇದರಲ್ಲಿ. ಸೊ ಇದಕ್ಕೆ ನಾನು ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಪುದೀನ ಮತ್ತು ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಆಗಿಟ್ಬಿಡ್ತೀನಿ. ಸೊ ಇನ್ನೊಂದು ಇವಾಗ ಕುಕ್ಕರ್ ಫ್ರೈಗೆ ಪ್ಯಾನ್ಗೆ ಹಾಕೋಕ್ಕೆ ಇದನ್ನೆಲ್ಲ ಹಾಕ್ಕೊಳ್ತೀನಿ ನಾನು. ಚಕ್ಕೆ, ಲವಂಗ, ಮಲ್ಲಿಗೆ ಮೊಗ್ಗು ಅದೆಲ್ಲನೂ ಹಾಕ್ಬಿಟ್ಟು ಸೊ ಕುಕ್ಕರ್ಗೆ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಇವತ್ತು ಪಲಾವ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಆಲ್ರೆಡಿ ಈರುಳ್ಳಿ ಮತ್ತು ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಇದು ಕಸ್ತೂರಿ ಮೇಥಿ. ಇವತ್ತಿನ ಸ್ಪೆಷಲ್ ಬಂದು ಪಲಾವು. ಸೊ ಇದಕ್ಕೆ ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಚಕ್ಕೆ, ಲವಂಗ ಎಲ್ಲನೂ ಇದರಲ್ಲಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದರಿಂದ ನನಗೆ ತುಂಬಾ ಟೇಸ್ಟ್ ಬರೋದು. ಬಟಾಣಿ, ಕ್ಯಾರೆಟು, ಬೀನ್ಸು 3 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ರುಬ್ಬಿರೋಂಥ ಪೇಸ್ಟು, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಸೊ ಈ ಪೇಸ್ಟಿಗೆ ಬರಬೇಕು ಮೇನು, ಈ ಪಲಾವ್ಗೆ ಈ ಪೇಸ್ಟಿಂದನೇ ತುಂಬ ಚೆನ್ನಾಗಿ ಬರೋದು ಟೇಸ್ಟು. ಇದೆ ತರಕಾರಿ ಹಾಕಬೇಕು ಇದಕ್ಕೆ. ನೋಡಿ ಫ್ರೈ ಆಗಿದೆ ಚೆನ್ನಾಗೆ. ಹಾಕ್ಕೊತೀನಿ, ನಾನು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ನಾರ್ಮಲ್ ಅಕ್ಕಿ ತೊಗೊಂಡಿದ್ದೀನಿ 2 ಗ್ಲಾಸು. ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಗಿದೆ.
ಸೊ ಇವಾಗ ಪೇಸ್ಟ್ನ ಹಾಕೋಣ. ಹಾಕೋಬೋದು, ಈ ಪೇಸ್ಟ್ ಥರ ಬರಬೇಕು. ಈ ಅಕ್ಕಿನೂ ಹಾಕ್ಬಿಡ್ತೀನಿ. ಪೇಸ್ಟ್ ಎಲ್ಲ ಕ್ಲೀನಾಗಿ ಅದು ಎಣ್ಣೆ ಬಿಟ್ಟಿದೆ ನೋಡಿ. ಇವಾಗ ಈ ಅಕ್ಕಿನ ಹಾಕ್ತೀನಿ. ಆ್ಯಕ್ಚುಲಿ ಪಲಾವ್ ಎಲ್ಲ ನಾನು ಮಿಕ್ಸಿಲೇ ಹಾಕೋದು, ಮಿಕ್ಸಿಲೇ ಮಾಡೋದನ್ನೇ. ಸೊ ವಿಸಿಲ್ ಹಾಕಿಟ್ಬಿಡ್ತೀನಿ. ಕೋಸಂಬರಿಗೆ ನೆನೆಸಿಟ್ಟಿದ್ದೆ, ಸೊ ಆಗಿದೆ. ಕೋಸಂಬರಿ ಈಗ ರೆಡಿ ಆಯಿತು. ಸೊ ಇದರಲ್ಲಿ ಈರುಳ್ಳಿ, ಕೊತ್ತಂಬರಿ ಮತ್ತು ಸೌತೆಕಾಯಿ ಎಲ್ಲ ಹಾಕಿದ್ದೀನಿ. ಮೇಲೆ ಸ್ವಲ್ಪ ಕಾಯಿ ತುರಿ, ಉಪ್ಪು. ಸೊ ಓಪನ್ ಮಾಡೋಣ. ಕುಕ್ಕರು ಬಿಸಿ ಬಿಸಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂತು. ಸೊ ಇದು ನಮ್ಮಮ್ಮ ಮಾಡ್ತಾರೆ. ನನಗಂತೂ ಪಲಾವ್ ಅಂದರೆ ಪ್ರಾಣ. ನಮ್ಮಮ್ಮ ಮಾಡಿದಾಗ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಅವರು ಇದೇ ಥರನೇ ಮಾಡೋದು. ಸೊ ನಾನು ಹಾಗೆ ಮಾಡಿದ್ದೀನಿ, ಅದೇ ಟೇಸ್ಟೇ ಬಂದಿದೆ ನನಗೂ ಕೂಡ. ಸೊ ಹಲೋ, ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ವ್ಲಾಗ್. ಸೊ ಆ್ಯಸ್ ಆಲ್ವೇಸ್, ಸೊ ಈ ವಿಡಿಯೋ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಕಂಟಿನ್ಯೂಷನ್ ವಿಡಿಯೋ ಇದು. ಸೊ ನೆನ್ನೆದು, ಸೊ ಥರ್ಸ್ಡೇ ಫ್ರೈಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾಗಪಂಚಮಿ ಇರೋದ್ರಿಂದ ದೇವಸ್ಥಾನಕ್ಕೆಲ್ಲ ಬೆಳಗ್ಗೆ ಹೋಗಿ ಬಂದು ಒಂದೊಳ್ಳೆ ಫ್ರೆಶ್ ಮೈಂಡಿಂದ ಡೇ ಸ್ಟಾರ್ಟ್ ಮಾಡಿದೆ. ಓಕೆ, ಸೊ ಇನ್ನೊಂದು ಏನಂದರೆ ನಾನು ಏನೇನು ಶಾಪಿಂಗ್ ಮಾಡಿದೆ. ಸೊ ನಾನು ಚಿಕ್ಕಪೇಟೆಗೆ ಹೋಗಿದ್ವಿ ನಿನ್ನೆ. ಸೊ ಚಿಕ್ಕಪೇಟೆಗೆ ಹೋದಾಗ ಏನೇನು ತೊಗೊಂಡೆ, ಸೊ ಎಲ್ಲನೂ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಮದುವೆ ಕೂಡ ಹತ್ರ ಬರ್ತಿದ್ದೆ, ನನ್ನ ಸಿಸ್ಟರ್ದು, ಕಸಿನ್ ಸಿಸ್ಟರ್ದು. ಸೊ ಎಲ್ಲದಕ್ಕೂ ಶಾಪಿಂಗ್ ಎಲ್ಲ ಜಾಸ್ತಿ ಆಯಿತು. ಮತ್ತು ಹಬ್ಬ ಬೇರೆ ಹತ್ರ ಬರ್ತಿದ್ದೆ, ವರಮಹಾಲಕ್ಷ್ಮಿ ಹಬ್ಬ. ಸೊ ಇದನ್ನೆಲ್ಲನೂ ಸೇರಿಸಿನೇ ನಾನು ಒಂದೇ ಸತಿ ಶಾಪಿಂಗ್ ಮಾಡಿಕೊಂಡೆ. ಸೊ ಲೆಟ್ಸ್ ಸಿ ನಾನು ಏನೇನು ತೊಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ನಾನು ಯೂಟ್ಯೂಬ್ ಚಾನಲ್ ನನ್ನ ಮಗ ಹಾಕ್ಕೊಂಡು ಕೂತಿದ್ದೆ, ಹಂಗೆ ಬಿಟ್ಬಿಟ್ಟಿದ್ದಾನೆ. ಸೊ ಆನ್ ಮಾಡಿದಾಗ ಇದೇ ಇತ್ತು. ಸರಿ, ಇಟ್ಸ್ ಓಕೆ. ಸೊ ನನ್ನ ವೀಡಿಯೋ ನಡೀತಾ ಇದ್ದಾಗ ನನ್ನ ಟಿ ವಿಲಿ ಇರಲಿ ಅಂತ ಹೇಳ್ಬಿಟ್ಟು ಅದನ್ನಿಟ್ಟೆ. ಸೊ ನಾನು ಚಿಕ್ಕಪೇಟೆಗೆ ಹೋದಾಗ ಏನೇನು ಶಾಪಿಂಗ್ ಮಾಡಿದೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಓಕೆನಾ? ಸೊ ತೋರಿಸ್ತೀನಿ, ವೆಯ್ಟ್ ಮಾಡಿ. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗಿದೆ ಅಲ್ವಾ, ಅಂದರೆ ನೆಕ್ಸ್ಟ್ ವೀಕ್ ಇರೋದ್ರಿಂದ ಸೊ ನಾನೇನು ಮಾಡಿದೆ, ಎಲ್ಲ ಏನೇನು ಬೇಕೋ ಅದನ್ನು ತೊಗೊಂಡು ಬಂದೆ. ಸೊ ಇದು ಬಂದುಬಿಟ್ಟು ಹಾರ ಥರ. ಸೊ ಲಕ್ಷ್ಮಿಗೆ ಕುಣಿಸುವಾಗ, ನಾನು ಲಕ್ಷ್ಮಿ ಕುಣಿಸುವಾಗ ಪ್ರತಿಯೊಂದೂ ನಾನು ಮೀನ್ಸ್ ನಾನು ಹೆಂಗೆ ಲಕ್ಷ್ಮಿ ಕುಣಿಸ್ತೀನಿ ಅದನ್ನು ನಾನು ಒಂದು ವೀಡಿಯೋ ಮಾಡ್ತೀನಿ, ಬ್ಲಾಗ್ ಮಾಡ್ತೀನಿ. ಅಂದರೆ ಈ ಸತಿ ನನ್ನ ಮನೇಲಿ ಕುಣಿಸೋದಿಲ್ಲ, ಇದು ನನ್ನ ಮನೆ. ಸೊ ನಾನು ಇಲ್ಲಿ ಕುಣಿಸೋದಿಲ್ಲ, ಪೂಜೆ ಮಾಡಿಬಿಟ್ಟು ನನ್ನ ತಾಯಿ ಮನೆಗೆ ಹೋಗ್ತೀನಿ. ಸೊ ನಮ್ಮಮ್ಮ ಅಂದರೆ ಆ್ಯಕ್ಚುಲಿ ನನಗೆ ನಮ್ಮಮ್ಮ ತೀರ್ಕೊಂಡ್ರು. ಸೊ ಆ ಹೋದ ವರ್ಷ ಆಯಿತು, 1.5 ವರ್ಷ ಆಯಿತು. ಸೊ ನಾನು ಲಕ್ಷ್ಮಿ ಕುಣಿಸಿದಾಗ ಮಮ್ಮಿ ನಾವು 3 ವರ್ಷ ನೀನು ಕುಣಿಸಿದ್ಯಾ, ನೆಕ್ಸ್ಟ್ ನಮ್ಮ ಮನೇಲಿ ಕುಣಿಸೋಣ, ಹಬ್ಬ ಮಾಡೋಣ ಅಂತ. ಅವಾಗೆಲ್ಲ ಒಂಥರ ಚೆನ್ನಾಗಿತ್ತು. ಸೊ ಏನಂದರೆ ಇವಾಗ ಮಮ್ಮಿಗೋಸ್ಕರ ನಾನು ನಮ್ಮಮ್ಮ ಮನೇಲಿ ಪೂಜೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಂದರೆ ನನ್ನ ತಮ್ಮ ಇದ್ದಾನೆ ಮನೇಲಿ, ತಮ್ಮ ಅಪ್ಪ ಇಬ್ಬರೇ ಇರೋದು. ಸೊ ನಾನು ಅಕ್ಕ ಇಬ್ಬರು ಸೇರಿಸಿ ದೇವ್ರ ಕುಣಿಸೋ ಪೂಜೆ ಮಾಡೋಣ ಅಂತ ಹೇಳಿ. ಸೊ ಅವ್ರ ಮನೇಲಿ ಒಂದು ಒಳ್ಳೆ ವೈಬ್ ಬರಲಿ ಅಂತ ನನ್ನ ಅನಿಸಿಕೆ. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಸೀರೆ ತೊಗೊಳ್ಬೇಕು ಆ್ಯಕ್ಚುಲಿ ದೇವ್ರ ಉಡ್ಸೋಕ್ಕೆ. ಸದ್ಯಕ್ಕೆ ನಾನು ಇವಾಗ ತೊಗೊಳ್ಳಲ್ಲ, ಯಾಕಂದರೆ ನೆಕ್ಸ್ಟ್ ವೀಕ್ ಇರೋದ್ರಿಂದ. ಸೊ ನಾನು ಅವಾಗೆ ತೊಗೊಳ್ಳೋಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ, ಅದನ್ನು ಹೋಲ್ಡಲ್ಲಿ ಇಟ್ಟಿದ್ದೀನಿ. ಸೊ ಅವಾಗೆ ತೊಗೊಳ್ಳೋಣ ಅಂದ್ಕೊಂಡು. ಆ್ಯಂಡ್ ಸೊ ಇದು ಫೋಕಸ್ ಲೈಟು ಆ್ಯಕ್ಚುಲಿ ಲಕ್ಷ್ಮಿ ಹಬ್ಬಕ್ಕೇ ಇಟ್ಟಿರೋದು. ಪಿಂಕ್ ಕಲರ್ ಇದೆ ಆ್ಯಕ್ಚುಲಿ. ನಾನೆಲ್ಲ ಆವಾಗಲೇ ತೋರಿಸ್ತೀನಿ, ಅವಾಗ ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ ಅಂದರೆ. ಹಾಂ, ಇದು ನಾನು ಚಿಕ್ಕಪೇಟೆಗೆ ತೊಗೊಂಡಿರೋದು. ಮೀನ್ಸ್ ಹಾರ ಅದೆಲ್ಲ ಬಂದು ಚಿಕ್ಕಪೇಟೆಲ್ಲ ನಾನು ಶಾಪಿಂಗ್ ಮಾಡಿದ್ದು. ಸೊ ಇದು ಬಂದುಬಿಟ್ಟು ಲೀಫು, ಹ್ಯಾಂಗಿಂಗ್ ಲೀಫ್ ಥರ ಇರುತ್ತೆ.
ಸೊ ಇದನ್ನು ಸಪ್ರೇಟ್ ಮಾಡ್ಕೋಬೋದು, ಲೈನಾಗೆ ಸಪ್ರೇಟಾಗಿ ಮಾಡ್ಕೋಬೋದು. ಈ ಥರ ಬರುತ್ತೆ ಲೈಟು. ಅದೇ ಲೀಫು ಹತ್ರ ಬಂದಾಗ ಗೊತ್ತಾಗುತ್ತೆ ಅದು. ಸೊ ಈ ಥರ ಬರುತ್ತೆ. ಇದು ಒಂದೊಂದು ಒಂದೊಂದು ಲೈನು, ಬಟ್ ಇದೆಷ್ಟು ಚೆನ್ನಾಗಿದೆ ಅಲ್ಲ ಲೀಫ್ ಥರ. ಇದು ನಂಗೆ ಇಷ್ಟ ಆಯಿತು. ಇದು ಬಂದು 400 ಅಂದರು, ಮೀನ್ 500 ಏನೋ ಹೇಳಿದ್ರು. ಲಾಸ್ಟ್ 350ಗೆ ತೊಗೊಂಡ್ಬಿಟ್ಟೆ ಇದನ್ನು. ಆ್ಯಂಡ್ ಇದನ್ನು ಬಂದು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು. ನನಗೆ ಆ್ಯಕ್ಚುಲಿ ಇದು ಯಾಕೋ ಇಷ್ಟ ಆಗಿಲ್ಲ ಈ ಡಿಸೈನು ನನಗೆ, ಅಂದರೆ ಫಿನಿಶಿಂಗ್ ಇರಲಿಲ್ಲ. ಆ್ಯಕ್ಚುಲಿ ನಾನು ಸ್ಯಾರಿಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ನೋಡಿ ಮೀಶೋದಲ್ಲಿ ಆರ್ಡ್ರ್ ಮಾಡಿದೆ. ನನಗೆ ಯಾಕೋ ಇಷ್ಟ ಆಗಿಲ್ಲ ಇದು. ಸೊ ಇಟ್ಸ್ ಓಕೆ, ಇಲ್ಲಿ ಯಾವುದಕ್ಕೂ ಬೇಕಾಗುತ್ತೆ ಅಂದ್ಬಿಟ್ಟು ಸರಿ ಇದು ಹಬ್ಬಕ್ಕೆ ಯೂಸ್ ಮಾಡ್ಕೊಳ್ಳೋಣ, ಸ್ಯಾರಿ ಉಟ್ಟುವಾಗ ವರಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ಇದನ್ನು ಹಂಗೆ ಎತ್ತಿಟ್ಕೊಂಡೆ, ವಾಪಸ್ ರಿಟರ್ನ್ ಮಾಡಿಲ್ಲ. ಸೊ ಈ ಸೆಟ್ ತೊಗೊಂಡೆ ನೋಡಿ. ಸೊ ಈ ಸೆಟ್ ತೊಗೊಂಡೆ. ಇದು ಬಂದು ಚಿಕ್ಕಪೇಟೆಲ್ಲಿ ತೊಗೊಂಡಿದ್ದೆ. ಆ್ಯಕ್ಚುಲಿ ಇಲ್ಲೆಲ್ಲನೂ ಕಾಸ್ಟ್ಲಿ ಇದೆ. ಚಿಕ್ಕಪೇಟೆಲ್ಲಿ ನಾವು ತುಂಬ ಕಮ್ಮಿ ಇರುತ್ತೆ ಅಂತ ಹೇಳಿ ಹೋದ್ವಿ, ಯಪ್ಪ ಭಯಂಕರ ಕಾಸ್ಟ್ಲಿ ಇತ್ತು. ಆದರೆ ಸೊ ಇದು 2 ಹಾರ ಇರೋ ಸ್ಯಾರಿ, ಇದು ಡಿಸೈನ್ಸು ಆ್ಯಂಡ್ 2 ವಾಲೆ ಇದೆ. ಇದಕ್ಕೆ ಅವರು 1200 ತೊಗೊಂಡ್ರು. ಬಾರ್ಗಿಂಗ್ ಮಾಡಿ 1500 ಇದೆ, 1200 ಲಾಸ್ಟ್ ತೊಗೊಂಡ್ರು. ಬಟ್ ಕಂಪ್ಲೀಟ್ಲಿ ಫಿನಿಶಿಂಗ್ ಇದೆ ನೋಡಿ. ಸೊ ಇದು ನನ್ನ ಕಸಿನ್ ಮದುವೆಗೆ, ಸೊ ಸ್ಯಾರಿಗೆ ಈ ಸೆಟ್ ಹಾಕ್ಕೊಳ್ತೀನಿ ನಾನು. ಅದೆಲ್ಲನೂ ನಿಮಗೆ ಲಾಸ್ಟಲ್ಲಿ ನನ್ನ ಮದುವೆಯಲ್ಲಿದ್ದಾಗ ನಾನು ಫೋಟೋ ಹಾಕ್ತೀನಿ, ಅದರಲ್ಲಿ ಗೊತ್ತಾಗುತ್ತೆ, ಇನ್ನೂ ಕ್ಲಿಯರಿಟಿ ಗೊತ್ತಾಗುತ್ತೆ. ಆ್ಯಂಡ್ ಇದನ್ನು ಕೂಡ, ಈ ಬಳೆನೂ ಕೂಡ, ಇದು ಲಕ್ಷ್ಮಿ ಇದೆ ಇದರಲ್ಲೂ. ಸೊ ಈ ಬಳೆನೂ ಕೂಡ ತೊಗೊಂಡೆ. 350 ಮಾಡಿಕೊಂಡೆ ತೊಗೊಂಡೆ, ಗ್ಯಾರಂಟಿ ಇದೆ 350 ತೊಗೊಂಡು. ಅವ್ರು ಹೇಳ್ತಾರೆ ಅಲ್ಲೆಲ್ಲ ಜಾಸ್ತಿನೇ ಹೇಳ್ತಾರೆ, ನಾವು ಬಾರ್ಗಿಂಗ್ ಮಾಡ್ಕೊಂಡು ತೊಗೋಬೇಕು ಅಷ್ಟೇ ಶಾಪಿಂಗಲ್ಲಿ ಹೋದಾಗ. ಮೇನ್ ಇದೆ ಹೆಣ್ಮಕ್ಳಿಗೆ ಮಾತ್ರನೇ ಅದು ಬರೋದು, ಗಂಡು ಮಕ್ಳಿಗೆ ಮಾತ್ರ ಶಾಪಿಂಗಲ್ಲಿ ಬಾರ್ಗಿಂಗ್ ಮಾಡೋಕ್ಕೆ ಬರಲ್ಲ. ನಾವೇನೋ ಬಾರ್ಗಿಂಗ್ ಮಾಡಿಬಿಟ್ರೆ ಏನಕ್ಕೆ ಬಾರ್ಗಿಂಗ್ ಮಾಡ್ತೀಯಾ, ಮನೆ ಮರ್ಯಾದೆಯಾಗಿ ತೆಗೆಸ್ಕೊಂಬತ್ತೀಯ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಮಾತ್ರನೇ ಹೋಗಬೇಕು, ಬೇರೆ ಯಾರೂ ಕರ್ಕೊಂಡು ಹೋಗ್ಬಾರ್ದು. ಹೋದರೆ ಹುಡುಗಿರ ಜೊತೆನೇ ಹೋಗ್ಬೇಕು, ಎಲ್ಲರೂ ಲೇಡೀಸ್ ಜೊತೆ. ಸೊ ಇದನ್ನು ತೊಗೊಂಡೆ. ಇದು ಸೆಟ್ ಆಗೋಯ್ತು. ಸೊ ಮತ್ತು ಸ್ಯಾರಿಗೆ ಬ್ಲೌಸು. ಸೊ ನಾನು ಸ್ಟಿಚಿಂಗ್ ಬ್ಲೌಸು ಯಾಕೋ ತೊಗೊಳೋಕ್ಕೆ ಇಷ್ಟ ಆಗಿಲ್ಲ. ನಾನು ಆರ್ಡ್ರ್ ಮಾಡಿದ್ದೆ ಮೀಶೋದಲ್ಲಿ ಅದನ್ನು ಕೂಡ ಸ್ಯಾರಿನ. ಸೊ ಅದ್ರದ್ದು ಬ್ಲೌಸ್ ಬಂದುಬಿಟ್ಟು ತುಂಬ ಒಂಥರ ಲೈಕ್ ಬೇರೆ ಥರ ಬಂತು, ಅಂದರೆ ಕ್ವಾಲಿಟಿ ಇರಲಿಲ್ಲ ಆ ಬ್ಲೌಸು ಅದರಲ್ಲಿ. ಸೊ ಅದಕ್ಕೋಸ್ಕರ ಸೊ ಈ ಸ್ಯಾರಿ, ಇದು ಪ್ಲೇನ್ ಸ್ಯಾರಿ ಇದೆ, ಮೀಶೋದಲ್ಲಿ ಆರ್ಡ್ರ್ ಮಾಡಿರೋದು. ಸೊ ಅದಕ್ಕೆ ಮ್ಯಾಚಿಂಗಾಗಿ ಈ ಬ್ಲೌಸ್ನ ನಾನು ಚಿಕ್ಕಪೇಟೆಯಲ್ಲೇ ತೊಗೊಂಡೆ, ಈ ಬ್ಲೌಸು ಸ್ಯಾರಿ ಬ್ಲೌಸು. ಸೊ ಇದಕ್ಕೆ ನನ್ನ ಕಾಂಬಿನೇಷನು. ಸೊ ಇದಕ್ಕೆ ಆ ಸೆಟ್ಟು ಮತ್ತು ಬಳೆ. ಸೊ ಇದಕ್ಕೆ ಅದು ಸಿಂಪಲ್ಲಾಗಿರಬೇಕು. ಇದು ಬಂದು ತಾಳಿ ಶಾಸ್ತ್ರಕ್ಕೆ ಹಾಕ್ಕೊಳ್ಳೋದು ಇದು. ಆ್ಯಂಡ್ ಇದು ಲೆಹಂಗಾ. ಸೊ ಈ ಲೆಹಂಗಾನ ಬಂದುಬಿಟ್ಟು ಇವತ್ತು ಮದುವೆ ಇದೆ, ಅಂದರೆ ಫ್ರೈಡೇ. ಸೊ ಇವತ್ತು ನನ್ನ ಚಿಕ್ಕಪ್ಪನ, ಅಂದರೆ ನಮ್ಮ ಅಪ್ಪನ ತಮ್ಮನ ಮಗಳದು ಮದುವೆ. ಸೊ ಅದಕ್ಕೋಸ್ಕರ ಇದು ತೊಗೊಂಡಿರೋದು. ಆ್ಯಂಡ್ ಇದಕ್ಕೆ ಈ ಬ್ಲೌಸ್ ಇದೆ ಲೆಹಂಗಾಗೆ. ಸೊ ನಾನು ಈವ್ನಿಂಗು ಡ್ರೆಸ್ ಮಾಡಿದಾಗ ನಾನು ನಿಮಗೆ ಡ್ರೆಸ್ಸಿಂದು ವಿಡಿಯೋ ನೋಡಿಸ್ತೀನಿ ನಾನು. ಇದಕ್ಕೆ ದುಪ್ಪಟ್ಟ ಇದು ಬರುತ್ತೆ. ಆ್ಯಕ್ಚುಲಿ ಇದು ಮ್ಯಾಚಿಂಗ್, ಇದಕ್ಕೆ ದುಪ್ಪಟ್ಟನೆಲ್ಲ ಇದಕ್ಕೆ ಬೇರೆ ಥರ ದುಪ್ಪಟ್ಟ. ಬಟ್ ನಾನು ಇದು ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಇಸ್ಕೊಂಬಂದು. ಆ್ಯಕ್ಚುಲಿ ಇದು ಬಂದು ನಾನು ಶಿವಾಜಿನಗರಲ್ಲಿ ಶಾಪಿಂಗ್ ಮಾಡಿರೋದು. ಇದು ನಾನು ಒಂದು ಶಾಪ್ ಹೋಗ್ತೀನಿ ಶಿವಾಜಿನಗರಲ್ಲಿ, ಅವ್ರ ಹತ್ರನೇ ನನ್ನ ಬರ್ಡೇಗೆ ಒಂದು ಸತಿ ಬ್ಲೂ ಕಲರ್ ಡ್ರೆಸ್ ಆಗಿದೆ, ಅದೆಲ್ಲ ಬಂದು ಅವ್ರ ಹತ್ರನೇ ನಾನು ತೊಗೊಳ್ಳೋದು. ಚೆನ್ನಾಗಿರುತ್ತೆ ಡಿಸೈನ್ಸು. ಸೊ ಅದಕ್ಕೋಸ್ಕರ ನಾನು ಅವ್ರ ಹತ್ರ, ಬಟ್ ಕಮ್ಮಿ ರೇಟಲ್ಲಿ ಮಾಡ್ತೀನಿ, ಬಾರ್ಗಿಂಗ್ ಮಾಡಿನೇ ತೊಗೊಳ್ಳೋದು. ಬಾರ್ಗಿಂಗ್ ಮಾತ್ರ ನಾನು ಮಿಸ್ ಮಾಡಲ್ಲ. ಆ್ಯಂಡ್ ಇದು ಕೂಡ ಲೆಹಂಗಾನೆ. ಇದು ಯಾವಾಗ ಅಂದರೆ, ಸೊ ನಾನು
ನೆಕ್ಸ್ಟ್ ಈ ಮಂತ್ ಎಂಡಲ್ಲಿ ನಾನು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ ನನ್ನ ಕಸಿನ್ ಸಿಸ್ಟರ್ದು ಮದುವೆಗೆ. ಸೊ ಇದು ಬ್ಲೂ ಕಲರ್ ಆ್ಯಕ್ಚುಲಿ. ಸೊ ಇದು ವೈಟ್ ಥರ ಕಾಣಿಸುತ್ತೆ ನಿಮಗೆ, ಇದು ಬ್ಲೂ ಕಲರ್ ಆ್ಯಕ್ಚುಲಿ. ವೈಟ್ ಥರ ಕಾಣಿಸ್ತಿದೆ, ಇದು ಆ್ಯಕ್ಚುಲಿ ಬ್ಲೂ ಕಲರೇ. ಇದು ಕಾಣಿಸ್ತಿದೆ ಅನ್ಕೋತೀನಿ, ಒಂಥರ ಲೈಟ್ ಬ್ಲೂ ಇದು. ಸೊ ಕಂಪ್ಲೀಟ್ಲಿ ಫಿನಿಶಿಂಗ್ ಲೆಹಂಗಾ ಇದು. ಇದು ಶಿವಮೊಗ್ಗಕ್ಕೆ ಹೋಗಾಗ ಹಾಕ್ಕೊಳ್ಳೋದು ನಾನು. ಆ್ಯಂಡ್ ಇನ್ನೊಂದು ಏನಂದರೆ, ಸೊ ಅದರದ್ದು ಬ್ಲೌಸ್ ಇದು ಫಿನಿಶಿಂಗ್ ಇದೆ, ಕಂಪ್ಲೀಟ್ಲಿ ಮಿರರ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ನಾನು ಅಂದರೆ ಅವ್ರ ಹತ್ರ ತುಂಬಾ ನಾನು ಲೆಹಂಗಾಗಳು ಇಷ್ಟಪಡ್ತೀನಿ. ಬಟ್ ನಾವು ಯಾವ ಥರ ಲೆಹಂಗಾಸ್ ಬೇಕು ಅಂದ್ರೂ ಅವ್ರು ಈಸ್ಕೊಡ್ತಾರೆ. ಶಾಪ್ ನಾನು ಚೆಕ್ ಮಾಡಿ ನಾನು ಹೇಳ್ತೀನಿ. ಆ್ಯಂಡ್ ಆ್ಯಸ್ ಅ ಫಸ್ಟ್ ಟೈಮ್ ಆ್ಯಕ್ಚುಲಿ ನನಗೆ ತುಂಬಾ ಕನಸು. ಸೊ ಎಲ್ಲ ಹೆಣ್ಮಕ್ಳಿದ್ದಾಗ ಏನು ಮಾಡ್ತಾರೆ, ಅಮ್ಮ ಮಗಳು ಅಂತ ಡ್ರೆಸ್ನ ಒಂದೇ ಥರ ಕಾಂಬಿನೇಷನ್ ಮಾಡ್ಕೊತಾರೆ. ಸೊ ಅದೇ ಥರ ನಂದು ನನ್ನ ಮಗನ ಅಂತ ಒಂದೇ ಕಲರ್ ಡ್ರೆಸ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನನಗಂತೂ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಫಸ್ಟ್ ಟೈಮ್ ನನ್ನ ಮಗನಿಗೆ ನಾನು ಒಂದೇ ಥರ ಕಲರ್ ಡ್ರೆಸ್ ಹಾಕ್ಕೊಳ್ತಾ ಇರೋದು ಆ್ಯಕ್ಚುಲಿ, ಮೀನ್ಸ್ ಫಂಕ್ಷನ್ ಡ್ರೆಸ್ಸು. ಸೊ ಇದನ್ನು ಮಸ್ತಾಗಿರುತ್ತೆ ಹಾಕೊಂಡಾಗ. ಆ್ಯಕ್ಚುಲಿ ಯಾವಾಗ ದಿನಗಳು ಬರುತ್ತೋ ಅಂತ ಕಾಯ್ತಾ ಇದ್ದೀನಿ, ಯಾಕಂದರೆ ಮೈಂಡ್ ಅಪ್ಸೆಟ್ಟು ತುಂಬಾ ಬೇಜಾರಾಗ್ಬಿಟ್ಟಿದೆ. ಸೊ ಸ್ವಲ್ಪ ಹೊರಗಡೆ ಹೋದರೆ ಎಷ್ಟು ಚೆಂದ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬೇಗ ಬರಬೇಕು. ಸೊ 21st ನೈಟು ನಾವು ಓಡ್ತಾ ಇದ್ದೀವಿ ನನ್ನ ಟ್ರೈನ್ಗೆ, ಶಿವಮೊಗ್ಗ ಟ್ರೈನ್ಗೆ. ಸೊ 22nd ರಿಸೆಪ್ಷನು. ಸೊ 23rd ಮುಹೂರ್ತ ಇದೆ. ಐ ಆಮ್ ವೇಟಿಂಗ್ ಫಾರ್ ದಟ್. ಆ್ಯಕ್ಚುಲಿ ನಾನು ಶಾಪಿಂಗ್ ಮಾಡಿದ್ದು ತುಂಬ ದಿನ ಆಯಿತು. ಒಂದೊಂದು ತೊಗೊಂಡು ಆಮೇಲೆ ಇವಾಗ ವೀಡಿಯೋ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಬೇರೆ ಏನಿಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಗಿಫ್ಟು, ಓಕೆನಾ. ಸೊ ನನ್ನ ಸಿಸ್ಟರ್ಗೆ ಅಂತ ಈ ಗಿಫ್ಟ್ ಕೊಡ್ತಾ ಇರೋದು. ಸೊ ಇದನ್ನು ಕೂಡ ನಾನು ಹೇಳ್ತೀನಿ. ಅದರೊಳಗಡೆ ಏನಿದೆ ಅಂತ ನಾನು ಇವಾಗಲೇ ರಿವೀಲ್ ಮಾಡಲ್ಲ, ನಾನು ಮ್ಯಾರೇಜಿಂದ ಬಂದಾಗ ನಾನು ರಿವೀಲ್ ಮಾಡ್ತೀನಿ. ಆ್ಯಂಡ್ ನಾನು ಝುಡಿಯೋಗೆ ಹೋಗಿದ್ದೆ. ಸೊ ಅದು ಆಫರ್ಗಳು ಬಿಡ್ತಿದ್ದಾರೆ ಅಂತ ಹೇಳಿ ಝುಡಿಯೋಗೆ ಹೋಗಿದ್ದಿದ್ದು. ಸೊ ಇದು 100 ರೂಪೀಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಕಲರು ಐಲೈನರು, ಕಾಜಲ್ ಆ್ಯಂಡ್ ಫೇಸ್ ಇನ್ಸ್ಟಂಟ್ ಗ್ಲೋ ಮತ್ತು ವೈಟ್ ತೊಗೊಂಡೆ. ಆ್ಯಂಡ್ ಲಿಪ್ಸ್ಟಿಕ್, ಲಿಪ್ ಬಾಮ್ ಆ್ಯಂಡ್ ಇದು ಚೆನ್ನಾಗಿದೆ, ನನಗೆ ಇದು ತುಂಬ ಇಷ್ಟ ಆಯಿತು. ಇದು ತುಂಬ ಇಷ್ಟ ಆಯಿತು, ಜ್ಯೂಸಿ ಲಿಪ್ ಬಾಮ್. ಸೊ ಇದು ರೆಡ್ ಕಲರಲ್ಲಿ ತೊಗೊಂಡೆ. ಇದು ಒಂಥರ ಶೇಡಿ ಕಲರು, ಬಟ್ ಇದು ಚೆನ್ನಾಗಿದೆ. ಬಟ್ ಈ ಕಲರ್ ಬರಲ್ಲ ನನ್ನ ಹತ್ತಾಗ. ಇದು ಹಾಕಿರೋದು ಬೇರೆ ಲಿಪ್ಸ್ಟಿಕ್ಕು, ಇದೆಲ್ಲ. ಆ್ಯಂಡ್ ಇದು ಫೇಸ್ ಶೈನಿಂಗ್ ಅಂತ ಬರುತ್ತಂತೆ, ಹಿಂಗೇನೋ ಹಾಕಬೇಕು. ಬಟ್ ನಾನು ಇವತ್ತು ಯೂಸ್ ಮಾಡಿಲ್ಲ. ಸೊ ಈ ಮ್ಯಾರೇಜ್ಗೋಸ್ಕರ ಅಂತಲೇ ತೊಗೊಂಡೆ. ಒಂಥರ ಶೈನಿಂಗ್ ಬರುತ್ತೆ ನೋಡಿ, ಈ ಥರ ತುಂಬ ಆಕ್ವರ್ಡಾಗಿ ಏನೂ ಕಾಣಿಸಲ್ಲ. ಇದು ಒಂಥರ ಶೈನಿಂಗ್ ಬರುತ್ತೆ, ಕಾಣಿಸ್ತಿದೆ ಸ್ವಲ್ಪ ಕ್ಲೀನಾಗಿ. ಆ್ಯಂಡ್ ದಿಸ್ ಒನ್ ನೇಲ್ ಪಾಲಿಶು ಅಷ್ಟೇ. ಸೊ ಇಷ್ಟೇ. ಇದು ನನ್ನ ಏನೇನು ಶಾಪಿಂಗ್ ಏನೇನು ಮಾಡಿದೆ ಅದನ್ನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಇಷ್ಟೇ, ನಾನು ಜಾಸ್ತಿ ಏನೂ ತೊಗೊಳಕ್ಕೆ ಹೋಗಿಲ್ಲ. ಮಗನಿಗೆ ತೊಗೊಂಡೆ. ಮತ್ತು ಇನ್ನೊಂದು ತಾಳಿ ಇದಕ್ಕೆ ಬಂದುಬಿಟ್ಟು ಫಂಕ್ಷನ್ ಬಂದುಬಿಟ್ಟು ಅವನಿಗೆ ಲುಂಗಿ ಪಂಚೆ ಬೇಕು ಅಂತ ಕೂತಿದ್ದಾನೆ. ಸೊ ಅದು ಊರಿಗೆ ಹೋಗೋಕ್ಕೂ ಮುಂಚೆ ಶಾಪಿಂಗ್ ಮಾಡಬೇಕು, ಅದನ್ನು ತೊಗೊಳ್ಬೇಕು. ಆ್ಯಂಡ್ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ, ನಂದಂತೂ ಫಿಕ್ಸ್ ಆಗಿದೆ. ಸೊ ಪ್ಯಾಕಿಂಗ್ ಮಾತ್ರ ಮಾಡಬೇಕು. ಸೊ ನಾನು 5 days ಅಲ್ಲಿರಬೇಕು ಅಂತ ಇದ್ದೀವಿ ಪ್ಲ್ಯಾನಿಂಗು. ಓಕೆ, ನೋಡೋಣ. ಬೇಗ ಬಂದರೆ ಓಕೆ, ಬೇಗ ಬಂದಿಲ್ಲ ಒಂದು ಸ್ವಲ್ಪ ಅಲ್ಲೆಲ್ಲ ಸುತ್ತೋಣ ಅಂತ ಹೇಳಿ. ಅಲ್ಲಿ ಜೋಗ್ ಫಾಲ್ಸ್, ಅದೇ ಮುಂಗಾರು ಮಳೆ ಸೀನಲ್ಲಿ ಬರುತ್ತಲ್ಲ ಜೋಗ್ ಫಾಲ್ಸು, ಅಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನಲ್ಲಿದ್ದೀವಿ. ಹೋದಾಗೆಲ್ಲ ಹೋಗೋಣ ಅಂತ
ಆಗೋದೇ ಇಲ್ಲ. ನಾವು ಯಾವಾಗ ಶಿವಮೊಗ್ಗಕ್ಕೆ ಹೋಗ್ತೀವೋ ಹೋಗೋಣ ಅಂತ ಹೇಳ್ತೀವಿ, ಆಮೇಲೆ ಆಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ಈ ಸತಿ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದೀವಿ, ಹೋಗಲೇಬೇಕು ಅಂತ ಅದೊಂದು ನಿರ್ಧಾರ ಆಗಿದೆ. ಸೊ ಈ ಪೂರ್ತಿ ವಿಡಿಯೋ ವ್ಲಾಗ್ ಏನಾಗಿದೆ ಅಂತ ನೀವು ಫುಲ್ಲು ನೋಡಬೇಕು ವಿಡಿಯೋನ. ಆ್ಯಂಡ್ ಲೈಕ್ ಮಾಡಿ, ತುಂಬ ಜನ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಿಲ್ಲ. ಪ್ಲೀಸ್ ಲೈಕ್ ಮಾಡಿ ಗುರು. ಲೈಕ್ ಮಾಡಿದ್ರೆ ತಾನೇ ನಾವು ಇನ್ನೂ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಅಂತ ನಮಗೂ ಖುಷಿ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಮೀನ್ಸ್ ಅವಾಗಿನ್ನ ಆಸೆ ಬರುತ್ತೆ ವೀಡಿಯೋ ಮಾಡಬೇಕು ಅಂತ. ಸೊ ನನ್ನ ಫ್ರೆಂಡ್ಸ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ನನ್ನ ಫ್ರೆಂಡ್ಸು ದಯವಿಟ್ಟು ಲೈಕ್ಸ್ ಕೊಡಿ. ಸೊ ಆವಾಗ ನಾನು ಇನ್ನೂ ಹೊಸ ಹೊಸ ವೀಡಿಯೋ ಮಾಡ್ಬೋದು ಅಂತ. ಓಕೆ, ಸೊ ಇನ್ನೊಂದಂದರೆ ಇದು ನನ್ನ ಖುಷಿಗೋಸ್ಕರ ಅಷ್ಟೇ ನಾನು ವೀಡಿಯೋ ಮಾಡ್ತಾ ಇರೋದು. ಆ್ಯಂಡ್ ನನ್ನ ಪಾಸ್ಟ್ ಲೈಫಿಂದ ಇಲ್ಲಿವರೆಗೂ ಬಂದಿದ್ದೀನಿ ನಾನು. ಅದನ್ನು ನಾನು ನೆಕ್ಸ್ಟು ಯಾವಾಗಾದ್ರೂ ನಾನು ಫ್ರೀ ಇದ್ದಾಗ ಹೇಳ್ತೀನಿ ಏನು ಅಂತ. ಸೊ ಅದಕ್ಕೆ ನಾನು ಇವಾಗ ಹೇಳೋ ಮೂಡಲ್ಲಿಲ್ಲ, ಬಟ್ ತುಂಬ ಹ್ಯಾಪಿ ಮೂಡಲ್ಲಿದ್ದೀನಿ, ಅದು ಮಾತ್ರ ಸತ್ಯ. ತುಂಬ ಹ್ಯಾಪಿ ಮೂಡಲ್ಲಿದ್ದೀನಿ. ಸೊ ನನಗೆ ನನ್ನ ಫ್ರೆಂಡ್ಸ್ ಸರ್ಕಲ್ ಆಗಲಿ, ನನ್ನ ಕೊಲೀಗ್ಸ್ ಆಗಲಿ, ಸೊ ನನ್ನ ಮ್ಯಾನೇಜರ್ಸ್ ಆಗಲಿ, ನಾನು ವರ್ಕ್ ಮಾಡೋ ಪ್ಲೇಸಲ್ಲಿ, ಬಟ್ ನನಗೆಲ್ಲರ ಕಡೆಯಿಂದನೂ ಒಂಥರ ಲೈಕ್ ಗುಡ್ ವೈಬ್ಸ್ ಇದೆ. ಸೊ ನಾನು ಒಳ್ಳೆಯವಳಾಗಿರೋದಕ್ಕೆ ನನ್ನ ಬಗ್ಗೆ ನಾನು ಇದು ಮಾಡಿಕೊಂಡ್ರೆ ನನ್ನ ಬ್ಯಾಕ್ಗ್ರೌಂಡ್ ಕೂಡ ಅಷ್ಟೇ ಗುಡ್ ವೈಬ್ಸ್ ಇದ್ದಾರೆ. ಸೊ ಬ್ಯಾಡ್ ವೈಬ್ಸ್ ಎಲ್ಲ ನಾನು ದೂರನೇ ಬಿಟ್ಬಿಟ್ಟಿದ್ದೀನಿ. ಸೊ ಗುಡ್ ವೈಬ್ಸ್ಗೋಸ್ಕರ ಹೋಗಬೇಕು. ಸೊ ಅದನ್ನೇನಿದೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ, ಯಾವಾಗ ಏನು ಎತ್ತ ಅಂತ. ಮೀನ್ಸ್ ನನ್ನ ಲೈಫ್ ಏನೇನು ಆಗಿದೆ ಇಲ್ಲಿವರೆಗೂ, ನಾನು ಹೆಂಗೆ ಬಂದೆ ನಾನು ಒಂದು ವ್ಲಾಗ್ ಮಾಡ್ತೀನಿ. ನಿಜವಾಗೂ ಅದು ನನಗೆ ಹೇಳಬೇಕು ಅಂತ ಇದೆ, ಹೇಳಿದ್ರೆ ಕಣ್ಣು ತುಂಬ್ಕೊಂಬಿಡುತ್ತೆ. ಸೊ ಇವಾಗಿರೋ ಗುಡ್ ವೈಬಲ್ಲಿ ನಾನು ಅದೇನು ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೋತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಓಕೆ, ಹಾಯ್. ಸೊ ನಾನು ರೆಡಿ ಆಗಿದ್ದೀನಿ. ಸೊ ಈಗ ಮದುವೆಗೆ ಹೊರಡೋಕ್ಕೆ ಇದು ನನ್ನ ಡ್ರೆಸ್ ನಾನು ನಿಮಗೆ ಮಧ್ಯಾಹ್ನ ತೋರಿಸಿದ್ನಲ್ಲ. ಸೊ ಅದು ಸೆಟ್ಟಾಗೆ ಇದನ್ನ ಡ್ರೆಸ್ಸಿಗೆ ಸೆಟ್ ಆಗೋಕ್ಕೆ ಇದು ತೊಗೊಂಡಿದ್ದೀನಿ. ಆ್ಯಂಡ್ ಯು ಕ್ಯಾನ್ ಚೆಕ್ ಇಟ್ ಔಟ್ ನೋಡಿ. ಇವಾಗ ಚೆನ್ನಾಗಿದೆಯಾ? ಸೊ ಚೆನ್ನಾಗಿದೆ ಅನ್ಕೋತೀನಿ. ಇಲ್ಲಿ ನೋಡಿ ಡ್ರೆಸ್ಸು ಡಿಸೈನ್. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡ್ರೆಸ್ ಚೆನ್ನಾಗಿದೆಯಾ ಅಂತ ನನಗೆ ಹೇಳಿ. ಓಕೆನಾ? ಬಾಯ್ ಬಾಯ್. ಹೋಗ್ಬರ್ತೀನಿ.